ಅದ್ಯತನ ವಿಶೇಷ ಜಿಲ್ಲೆಗಳ ಪರಿಚಯ. ರಾಜ್ಯದ ಜಿಲ್ಲೆಗಳು 31 ಜಿಲ್ಲೆಗಳಿವೆ. ಬೀದರ್, ಕಲಬುರಗಿ, ವಿಜಯಪುರ, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿ, ರಾಯಚೂರು, ಕೊಪ್ಪಳ, ಧಾರವಾಡ, ಗದಗ, ಉತ್ತರ ಕನ್ನಡ, ವಿಜಯನಗರ, ಹಾವೇರಿ, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಉಡುಪಿ, ಚಿಕ್ಕಮಗಳೂರು, ತುಮಕೂರು, ಬಳ್ಳಾರಿ, ಹಾಸನ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ, ರಾಮನಗರ, ಮಂಡ್ಯ, ಕೊಡಗು, ಮೈಸೂರು, ಚಾಮರಾಜನಗರ. ಚಿಕ್ಕಮಗಳೂರು, ಮಂಗಳೂರಲ್ಲ. ಚಪ್ಪಾಳೆ ಬರಲಿ. ಈ ದಿನದ ಸುಚೇತನದ ವಿಶೇಷ ದಾವಣಗೆರೆ ನಕ್ಷೆ. ದಾವಣಗೆರೆ ನಕ್ಷೆಯಲ್ಲಿ ಬರುವಂತಹ ತಾಲೂಕುಗಳು: ಚನ್ನಗಿರಿ, ಹರಿಹರ, ಹೊನ್ನಾಳಿ, ಜಗಳೂರು, ಮತ್ತು ದಾವಣಗೆರೆ. ದಾವಣಗೆರೆಯ ವಿಶೇಷ: ದಾವಣಗೆರೆಯು ಜವಳಿ ಉದ್ಯಮ, ಆಕರ್ಷಕ ಬೆಣ್ಣೆ ದೋಸೆ ಮತ್ತು ವೈವಿಧ್ಯಮಯವಾದ ಪಾಕ ಪದ್ಧತಿಗೆ ಹೆಸರುವಾಸಿಯಾಗಿದೆ ಮತ್ತು ದಾವಣಗೆರೆಯ ನಗರವನ್ನು ಬೆಣ್ಣೆ ನಗರಿ ಎಂದು ಕರೆಯುತ್ತಾರೆ. ಈ ಪ್ರದೇಶವು ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳೊಂದಿಗೆ ಸಮೃದ್ಧವಾಗಿದೆ. ದಾವಣಗೆರೆಯ ಮುಖ್ಯ ಆಕರ್ಷಣೆಗಳು: ಜವಳಿ ಉದ್ಯಮ. ದಾವಣಗೆರೆ ಕರ್ನಾಟಕದ ಜವಳಿ ನಗರ ಎಂದು ಪ್ರಸಿದ್ಧವಾಗಿದೆ. ಪಾಕ ಪದ್ಧತಿ: ದಾವಣಗೆರೆಯ ಬೆಣ್ಣೆ ದೋಸೆ ಮತ್ತು ಖಾರ ಮಂಡಕ್ಕಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿವೆ. ಬೆಣ್ಣೆ ದೋಸೆ ಇಲ್ಲಿಯ ವಿಶೇಷ ತಿಂಡಿಯಾಗಿದೆ. ಪ್ರಮುಖ ಸ್ಥಳಗಳು: ಹರಿಹರೇಶ್ವರ ದೇವಸ್ಥಾನ. ಇದು ತುಂಗಭದ್ರಾ ನದಿಯ ದಡದಲ್ಲಿರುವ ಹರಿಹರದಲ್ಲಿರುವ ಪ್ರಮುಖ ದೇವಾಲಯವಾಗಿದೆ. ಕುಂದುವಾಡ ಕೆರೆ. ಇದು ನಗರದ ಪ್ರಮುಖ ಕುಡಿಯುವ ನೀರಿನ ಮೂಲವಾಗಿದ್ದು ಸೂರ್ಯಾಸ್ತಮವನ್ನು ವೀಕ್ಷಿಸಲು ಜನಪ್ರಿಯ ಸ್ಥಳವಾಗಿದೆ. ಇದರ ಸುತ್ತಮುತ್ತಲಿನ ಪ್ರದೇಶವು ಪ್ರವಾಸಿಗರಿಗೆ ಆಕರ್ಷಕ ತಾಣವಾಗಿದೆ. ಶಾಂತಿ ಸಾಗರ. ಏಷ್ಯಾದ 2ನೇ ಅತಿ ದೊಡ್ಡ ನೈಸರ್ಗಿಕ ಸರೋವರ ಇದಾಗಿದೆ. ಇದು ಹಚ್ಚ ಹಸಿರಿನ ಬೆಟ್ಟಗಳಿಂದ ಸುತ್ತುವರೆದಿದೆ. ತೀರ್ಥರಾಮೇಶ್ವರ ದೇವಸ್ಥಾನ. ಹೊನ್ನಾಳಿ ತಾಲೂಕಿನಲ್ಲಿರುವ ಇದು ನೈಸರ್ಗಿಕ ನೀರಿನ ಬುಗ್ಗೆಗೆ ಹೆಸರುವಾಸಿಯಾಗಿದೆ. ಈ ದೇವಾಲಯವು ಬ್ರಹ್ಮದೇವರಿಗೆ ಅರ್ಪಿತವಾದ ಕೆಲವೇ ದೇವಾಲಯಗಳಲ್ಲಿ ಒಂದಾಗಿದೆ. ಸಂತೆಬೆನ್ನೂರು ಪುಷ್ಕರಿಣಿ. ಇದು ಸಂತೆಬೆನ್ನೂರಿನಲ್ಲಿರುವ ಸುಂದರವಾದ ಪುಷ್ಕರಿಣಿಯ ಆಗಿದ್ದು ಸ್ಥಳೀಯವಾಗಿ ಕೊಂಡ ಎಂದು ಕರೆಯಲ್ಪಡುತ್ತದೆ. ಇದು ಪ್ರವಾಸಿ ತಾಣವಾಗಿದೆ. ಕೊಂಡಚ್ಚಿ ಕೆರೆ. ಇದು ವಿವಿಧ ಪಕ್ಷಿ ಪ್ರಭೇದಗಳಿಗೆ ಆವಾಸ ಸ್ಥಾನವಾಗಿದ್ದು ಪಕ್ಷಿ ವೀಕ್ಷಣೆ ಮತ್ತು ಜಲ ಕ್ರೀಡೆಗಳಿಗೆ ಸುಲಭ ಸ್ಥಳವಾಗಿದೆ. ಇಲ್ಲಿ ಮೋಟಾರು ಬೋಟಿಂಗ್ ಮತ್ತು ಪೆಡ್ಲಿಂಗ್ ಮಾಡಬಹುದು.